ನಮಗೆ ಸಿಕ್ಕಿರೋ ಕೊನೆ ಅವಕಾಶ ಅಕ್ಕ ಇದು. ಶಿವು ಲಗ್ನ ಪತ್ರಿಕೆ ಕೊಟ್ಟು ಹೋದ ಅಂದರೆ ಅವ್ನು ಮತ್ತೆ ವಾಪಸ್ ಸಿಗೋದೆ ಮದುವೆ ಆದಮೇಲೆ. ಅವ್ನಿಗಿರೋ ಸತ್ಯನೆಲ್ಲ ಹೇಳ್ಬಿಡೋಣ ಅಕ್ಕ ಈಗಲೇ. ಅತ್ತೆ, ನನಗೆ ಏನಕ್ಕೆ ನಿಮ್ಮ ಮನೇಲಿ ಕರ್ಕೊಬಂದೆ ಅಂದರೆ, ಶಿವು, ನೀನು ಏನು ವಿಷಯ ಹೇಳಕ್ಕೆ ಕರೆದ್ಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾನೊಂದು ವಿಷಯ ಹೇಳ್ಬೇಕು ನಿನ್ನ ಹತ್ರ. ಅದೇನಪ್ಪ ಅಂದರೆ, ಶಿವು, ನನ್ನನ್ನು ದೂರ ಮಾಡಿಬಿಟ್ಟಿಯಲ್ಲೋ. ನಾನು ಅಷ್ಟೊಂದು ದೂರದವನಾಗ್ಬಿಟ್ನ ನಿನಗೆ? ಅಪ್ಪ ಯಾಕೆ ಇಷ್ಟು ನಾಟಕ ಮಾಡ್ತಿದ್ದಾರೆ? ಯಾಕೆ ಮಾವ, ನಾನಂತ ಕೆಲಸ ಯಾವತ್ತೂ ಮಾಡೋಕ್ಕಿಲ್ಲ. ಬಾಯಿ ಮಾತಿನಲ್ಲಿ ಹಂಗಂತೀಯ, ಆದರೂ ದೂರನೇ ಮಾಡ್ತೀಯ ನನ್ನ. ನಿಮ್ಮ ಅತ್ತೆದಿರ ಹತ್ರ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡು ಬರ್ತೀಯ, ಅದು ನನ್ನ ಮುಂದೆನೆ. ಅಲ್ಲಿಗೇನರ್ಥ? ನನಗಿಂತಲೂ ನಿನಗೆ ನಿಮ್ಮ ಅತ್ತೆದಿರೇ ಮುಖ್ಯ ಆಗೋದು ಅಲ್ವಾ? ಮಾವ, ನಿಮ್ಗೆ ಹಂಗೆ ಅನ್ಸಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ನಾನು ಅತ್ತೆನಲ್ಲಿ ಕರ್ಕೊಬಂದಿದ್ದೆ ಬೇರೆ ವಿಷಯಕ್ಕೆ. ಎಣ್ಣೆ ಬರೋ ಹೊತ್ತಿಗೆ ಗಾಣ ಮುರಿತು ಅನ್ನೋ ಹಾಗೆ ನನ್ನ ಶಿವು, ನನ್ನ ಅಳಿಯ, ನನ್ನ ಕಣ್ಣು ಅಂತ ಅಂದ್ಕೊಳ್ಳೋಷ್ಟರಲ್ಲೇ ನಿಮ್ಮ ಅತ್ತೆದಿರನ್ನ ಕರೆದು ನನ್ನ ಮನಸ್ಸು ಮುರಿದ್ಬಿಟ್ಟಿಯಲ್ಲೋ ಶಿವು. ಅಂಥದ್ದೇನಿತ್ತು ವಿಷಯ ನನ್ನ ಮುಂದೆ ಮಾತಾಡೋಕ್ಕಾಗದೇ ಇರೋವಂಥದ್ದು? ಅದು ಮಾವ, ನಿಮಗೆ ನಿಜ ಹೇಳ್ಬಿಡ್ತೀನಿ. ಅದು ಮದುವೆಗೆ ಜವಳಿ ತಗೋಬೇಕಿತ್ತಲ್ಲ, ನಾನು ನಮ್ಮ ಕಡೆಯವ್ರಿಗೆಲ್ಲ ಜವಳಿ ತಗೊಂಡಿನಿ. ಆದರೆ ನಿಮ್ಮ ಮನೆಗೆ ಜವಳಿ ಕೊಡೋಷ್ಟು ದೊಡ್ಡ ಮನ್ಸ ನಾನಲ್ಲ. ಆಮೇಲೆ ನಾನು ತಗೊಬರೋ ಜವಳಿ ನಿಮಗೆ ಹಿಡಿಸ್ತದೋ ಇಲ್ವೋ, ಅದಕ್ಕೆ ಜವಳಿ ಬದಲು ದುಡ್ಡು ಕೊಟ್ಬಿಟ್ರೆ ನಿಮಗೆ ಯಾವ ಜವಳಿ ಇಷ್ಟನೋ ಅದು ತಗೋಬೋದಲ್ವಾ? ಆದರೆ ದುಡ್ಡಿನ ವಿಷಯ ನಿಮ್ಮ ಮುಂದೆ ಮಾತಾಡೋಕ್ಕೆ ಒಸಿ ಮುಜುಗರ ಆಯಿತು. ಅದಕ್ಕೆ ಅತ್ತೆಯರನ್ನ ಇಲ್ಲಿ ಕರ್ಕೊಬಂದ್ಬಿಟ್ಟೆ. ಅಯ್ಯೋ ನಿನ್ನ, ಇದನ್ನು ಹೇಳೋದಕ್ಕೆ ನನ್ನ ಹತ್ರ ಮುಜುಗರ ಏನು? ಎತ್ತು ಉತ್ ಮೇಲೆ ತಿಳಿತು, ಹೆಣ್ಣು ಹೆತ್ತ ಮೇಲೆ ತಿಳಿತು ಅನ್ನೋ ಹಾಗೆ ಅಲ್ವಾ? ಆದರೆ ನಮ್ಮ ಶಿವಗೆ ಮಾತ್ರ ಈ ನಿನ್ನ ಮಾವ ಏನು ಅಂತ ತಿಳಿಲೇ ಇಲ್ವಲ್ಲ. ಅದನ್ನ ನಾನು ತಿಳಿಸಿ ಹೇಳಪ್ಪ. ನಿಮ್ಮ ಮಾವ ಹೆಂಗೆ ಅಂತ? ಬಾರೋ ಒಸಿ ಸುಮ್ಕಿರು. ಮಾವ, ನೀವು ದೊಡ್ಡವರು, ದುಡ್ಡಿನ ವಿಷಯನ ನಿಮ್ಮ ಮುಂದೆ ಹೆಂಗೆ ಮಾತಾಡೋದು ಅಂತ ಮುಜುಗರ ಪಡ್ಕೊಂಡೆ. ಆಟೆ ತೆಪ್ಪಾಯ್ತು. ಹೋಗ್ಲಿ ಬಿಡು. ರಶ್ಮಿ ಮದುವೆ ಅಂದರೆ ನಿಮ್ಮನೆ ಮದುವೆ ಅಲ್ಲ ಕಣೋ, ನಮ್ಮನೆ ಮದುವೆ.